ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅಮೆರಿಕಾದ ನ್ಯೂಜೆರ್ಸಿಯ ಆ ಸಣ್ಣ ನಗರದಲ್ಲಿ ಚಳಿಗಾಲದ ಮುಂಜಾನೆಯಲ್ಲಿ ಮೈ ಕೊರೆಯುತ್ತಿತ್ತು. ಕಿಟಕಿಯ ಗಾಜಿನ ಮೇಲೆ ಮಂಜಿನ ಹನಿಗಳು ಮುತ್ತಿನಂತೆ ಕುಳಿತಿದ್ದವು. ಮನೆಯ ಒಳಗಡೆ ಹೀಟರ್ನ ಬೆಚ್ಚಗಿನ ಗಾಳಿ ಇದ್ದರೂ 70ರ ಹರಿಯದ ರಾಮಕೃಷ್ಣಪ್ಪ ಅವರಿಗೆ ಮನಸ್ಸಿನ ಒಳಗೆ ಯಾವುದೋ ಒಂದು ಶೈತ್ಯ ಆವರಿಸಿದಂತಾಗಿತ್ತು. ಅವರು ತಮ್ಮ ಉಣ್ಣೆಯ ಶಾಲು ಹೊದ್ದು ಸೋಫಾದ ಮೇಲೆ ಕುಳಿತು ಕಿಟಕಿಯ ಹೊರಗೆ ಕಾಣುತ್ತಿದ್ದ ಬರಿದಾದ ರಸ್ತೆಗಳನ್ನು ನೋಡುತ್ತಿದ್ದರು. ಬೆಂಗಳೂರಿನ ಗದ್ದಲದ ರಸ್ತೆಗಳು, ಬೆಳಗ್ಗೆಯೇ ಕೇಳಿಬರುತ್ತಿದ್ದ ಹಾಲಿನವನ ಕೂಗು, ಪಕ್ಕದ ಮನೆಯವರ ಕುಶಲೋಪರಿ, ಅಲ್ಲಿ ಯಾವುದೂ ಇರಲಿಲ್ಲ. ಅಲ್ಲಿರುವುದು ಕೇವಲ ಮೌನ, ಅದು ಕೂಡ ಭಯಾನಕ ಮೌನ. ಅಪ್ಪಾಜಿ, ಇನ್ನೂ ಇಲ್ಲೇ ಕುಳಿತಿದ್ದೀರಾ? ಸ್ನಾನ ಮಾಡಿ ರೆಡಿಯಾಗಿ, ಇವತ್ತು ನಿಮ್ಮ ಬರ್ತ್ಡೇ ಅಂತ ಆಫೀಸ್ಗೆ ಅರ್ಧ ದಿನ ರಜೆ ಹಾಕಿ ಬೇಗ ಬಂದಿದ್ದೀನಿ ಎನ್ನುತ್ತಾ ಅಜಯ್ ಮೆಟ್ಟಿಲು ಇಳಿದು ಬಂದ. ರಾಮಕೃಷ್ಣಪ್ಪ ಮಗನ ಮುಖ ನೋಡಿ ಸಣ್ಣಗೆ ನಕ್ಕರು. ಯಾಕಪ್ಪ ರಜೆ ಹಾಕೋಕೆ ಹೋದ್ರಿ? ನನಗೇನು, ಇವತ್ತು ಇಲ್ಲದಿದ್ದರೆ ನಾಳೆ. ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ಈ ಹುಟ್ಟು ಹಬ್ಬದ ಸಂಭ್ರಮ ಬೇಕಾ? ಅದೇನಪ್ಪ ಹಾಗಂತೀರಾ? ಅಮ್ಮ ತೀರಿ ಹೋದ ಮೇಲೆ ನೀವು ತುಂಬಾ ಒಂಟಿಯಾಗಿದ್ದೀರಿ ಅಂತಲೇ ಅಲ್ವಾ ಇಲ್ಲಿಗೆ ಕರೆ ತಂದಿದ್ದು? ನೀವಿಲ್ಲಿ ಸಂತೋಷವಾಗಿರ್ಬೇಕು, ಅಷ್ಟೇ ನಮಗೆ ಬೇಕಿರೋದು. ಅಜಯ್ ಅವರ ಹೆಗಲ ಮೇಲೆ ಕೈ ಹಾಕಿದ. ಆಗಲೇ ಅಡುಗೆ ಮನೆಯಿಂದ ಶ್ವೇತಾ ಹೊರಬಂದಳು. ಅವಳ ಕೈಯಲ್ಲಿ ಕಾಫಿ ಕಪ್ ಇತ್ತು. ಅಜಯ್ ಪ್ಲೀಸ್, ಇವತ್ತು ಸಂಜೆ ರಿಯಾ ಫ್ರೆಂಡ್ಸ್ ಬರ್ತಿದ್ದಾರೆ. ಅವರ ಮುಂದೆ ಅಪ್ಪಾಜಿಗೆ ಹಳೆಯ ಪಂಚೆ ಉಟ್ಟುಕೊಂಡು ಓಡಾಡೋದು ಬೇಡ ಅಂತ ಹೇಳಿ. ನೋಡೋಕೆ ಹೇಗೋ ಇರುತ್ತೆ. ರಾಮಕೃಷ್ಣಪ್ಪನವರಿಗೆ ಚುರ್ರೆ ಎಂದಿತು. ಮಗುವಿನಂತೆ ಅವರು ತಲೆ ತಗ್ಗಿಸಿದರು. ಬೆಂಗಳೂರಿನಲ್ಲಿ ಗನ್ಮ್ಯಾನ್ ಆಗಿ ನಿವೃತ್ತರಾಗಿದ್ದ ಅವರಿಗೆ ಪಂಚೆ ಎಂದರೆ ಕೇವಲ ಬಟ್ಟೆ ಅಲ್ಲ, ಅದು ಅವರ ಗೌರವ. ಅಜಯ್ ಮುಜುಗರದಿಂದ, ಶ್ವೇತಾ, ಅಪ್ಪಾಜಿಗೆ ಪಂಚೆ ಹಾಕಿಕೊಳ್ಳೋದು ಇಷ್ಟ, ಅಟ್ಲೀಸ್ಟ್ ಮನೆಯಲ್ಲಾದರೂ ಅವರಿಗೆ ಕಂಫರ್ಟ್ ಇರಲಿ ಬಿಡು ಎಂದ. ನೋಡು ಅಜಯ್, ಇದು ಇಂಡಿಯಾ ಅಲ್ಲ, ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ನಿನಗೆ ಅರ್ಥ ಆಗಲ್ಲ ಎಂದು ಶ್ವೇತಾ ಒಳಗಡೆ ಹೋದಳು. ಸಂಜೆ 6 ಗಂಟೆಯಾಗುತ್ತಲೇ ಮನೆಗೆ ರಿಯಾಳ ಫ್ರೆಂಡ್ಸ್ ಬಂದರು. ಅಮೆರಿಕನ್ ಶೈಲಿಯ ಉಡುಗೆ ತೊಡುಗೆ, ಇಂಗ್ಲಿಷ್ನಲ್ಲಿಯೇ ಹರಟೆ. ರಾಮಕೃಷ್ಣಪ್ಪರವರು ಹಾಲ್ನ ಒಂದು ಮೂಲೆಯಲ್ಲಿ ಕುಳಿತು ಇದನ್ನೆಲ್ಲ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವರಿಗೆ ಅವರ ಮೊಮ್ಮಗಳು ರಿಯಾ ಹತ್ತಿರ ಬಂದು ಮಾತನಾಡಿಸಲಿ ಎಂಬ ಆಸೆ ಇತ್ತು. ರಿಯಾ ಮಗಳೇ, ಇತ್ತ ಬಾ, ರಾಮಕೃಷ್ಣಪ್ಪ ಕನ್ನಡದಲ್ಲಿ ಕರೆದರು. ರಿಯಾ ತನ್ನ ಫ್ರೆಂಡ್ಸ್ ಮುಂದೆ ಮುಜುಗರ ಪಟ್ಟುಕೊಳ್ಳುತ್ತಾ ಹತ್ತಿರ ಬಂದಳು. ಇವತ್ತು ನನ್ನ ಹುಟ್ಟುಹಬ್ಬ ಕಣಮ್ಮ, ನಿನಗೆ ಗೊತ್ತಿತ್ತಾ? ಅಜ್ಜಂಗೆ ಒಂದು ವಿಶ್ ಮಾಡಲ್ವಾ ಎಂದು ಆಶಾವಾದಿಯಾಗಿ ಕೇಳಿದರು. ರಿಯಾ ಅಸಮಾಧಾನದಿಂದ, ಹೋ, ಹ್ಯಾಪಿ ಬರ್ತ್ಡೇ. ಗ್ರ್ಯಾಂಡ್ ಪಾ ಪ್ಲೀಸ್, ಕನ್ನಡದಲ್ಲಿ ಮಾತನಾಡಬೇಡಿ, ನನ್ನ ಫ್ರೆಂಡ್ಸ್ಗೆ ಅರ್ಥ ಆಗಲ್ಲ, ತುಂಬಾ ವಿಚಿತ್ರವಾಗಿ ಕಾಣುತ್ತೆ ಎಂದು ಹೇಳಿ ತಿರುಗಿ ಹೋದಳು. ರಾಮಕೃಷ್ಣಪ್ಪನವರ ಎದೆಗೆ ಚುಚ್ಚಿದಂತಾಯಿತು. 10 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ತನ್ನ ಹೆಗಲ ಮೇಲೆ ಆಡಿದ್ದ ಮೊಮ್ಮಗಳು ಇಂದು ಕನ್ನಡ ಮಾತನಾಡುವುದು ವಿಚಿತ್ರ ಎಂದು ಹೇಳುತ್ತಿರುವುದು ಅವರಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅಷ್ಟರಲ್ಲಿ ಅಜಯ್ ದೊಡ್ಡ ಕೇಕ್ ಹಿಡಿದು ಬಂದ. ಕಮಾನ್ ಎವ್ರಿಬಡಿ, ಲೆಟ್ಸ್ ಸೆಲೆಬ್ರೇಟ್ ಮೈ ಡ್ಯಾಡ್ಸ್ ಬರ್ತ್ಡೇ. ಎಲ್ಲರೂ ಕೇಕ್ ಕತ್ತರಿಸಲು ಸಿದ್ಧರಾದರು. ರಾಮಕೃಷ್ಣಪ್ಪನವರು ಕೇಕ್ ಕತ್ತರಿಸಿದ ನಂತರ ಮೊದಲ ತುತ್ತನ್ನು ಅಜಯ್ಗೆ ತಿನ್ನಿಸಲು ಹೋದರು. ಭಾರತೀಯ ಪದ್ಧತಿಯಂತೆ ಅವರು ಕೈಯಿಂದ ಕೇಕ್ ತಿನ್ನಿಸಲು ಮುಂದಾದಾಗ ಶ್ವೇತಾ ತಡೆದಳು. ಅಪ್ಪಾಜಿ ಪ್ಲೀಸ್, ಕೈಯಲ್ಲಿ ತಿನ್ನೋದು ಇಲ್ಲಿ ಯಾರಿಗೂ ಇಷ್ಟ ಆಗಲ್ಲ, ಹೈಜೀನ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಎಂದಳು ಗಟ್ಟಿಯಾಗಿ. ಆ ಗದ್ದಲದಲ್ಲಿ ಎಲ್ಲರೂ ರಾಮಕೃಷ್ಣಪ್ಪನವರನ್ನೇ ನೋಡುತ್ತಿದ್ದರು. ಅವರ ಕೈ ನಡುಗಿತು. ಕೈಲಿದ್ದ ಕೇಕ್ ತುಂಡು ಕೆಳಗೆ ಬಿತ್ತು. ಸಾರಿ ಎಂದು ರಾಮಕೃಷ್ಣಪ್ಪ ಮೆಲ್ಲಗೆ ಹೇಳಿದರು. ಡ್ಯಾಡ್, ಇಟ್ಸ್ ಓಕೆ. ಶ್ವೇತಾ, ನೀನು ಯಾಕೆ ಇಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತೀಯಾ? ಅಜಯ್ ಅಸಮಾಧಾನ ವ್ಯಕ್ತಪಡಿಸಿದ. ನಾನು ರೂಡ್ ಆಗಿಲ್ಲ ಅಜಯ್, ನಾನು ಪ್ರಾಕ್ಟಿಕಲ್ ಆಗಿದ್ದೀನಿ. ಇವರು ಈ ರೀತಿ ಹಳೆ ಕಾಲದ ರೀತಿ ಬಿಹೇವ್ ಮಾಡೋದ್ರಿಂದ ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಎಂದು ಶ್ವೇತಾ ಸಿಡಿಮಿಡಿಗೊಂಡಳು. ಸಂಭ್ರಮ ಮುಗಿಯಿತು. ಗೆಳತಿಯರೆಲ್ಲ ಹೋದರು. ಮನೆಯಲ್ಲಿ ಮತ್ತೆ ಅದೇ ಮೌನ. ರಾಮಕೃಷ್ಣಪ್ಪನವರು ತಮ್ಮ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಕುಳಿತರು. ಪಕ್ಕದ ಟೇಬಲ್ ಮೇಲಿದ್ದ ಅವರ ಪತ್ನಿಯ ಫೋಟೋವನ್ನು ಕೈಗೆತ್ತಿಕೊಂಡರು. ನೋಡ್ದ ಸರಸು, ನಿನ್ನ ಮಗ ನನ್ನನ್ನ ಅಮೆರಿಕಾಗೆ ಕರ್ಕೊಂಡು ಬಂದಿದ್ದು ನನ್ನ ಖುಷಿಗಲ್ಲ, ಅವನ ಮನಸ್ಸಿನ ಸಮಾಧಾನಕ್ಕೆ ಅಂತ ಇವತ್ತು ಅರ್ಥ ಆಗ್ತಿದೆ. ಇಲ್ಲಿ ಜನ ಇದ್ದಾರೆ, ಆದರೆ ಮನುಷ್ಯತ್ವ ಇಲ್ಲ, ಮಾತು ಇದೆ, ಆದರೆ ಭಾಷೆ ಇಲ್ಲ ಎಂದು ಕಣ್ಣೀರು ಹಾಕಿದರು. ಮರುದಿನ ಬೆಳಿಗ್ಗೆ ಅಜಯ್ ಮತ್ತು ಶ್ವೇತಾ ಕೆಲಸಕ್ಕೆ ಹೋದರು. ರಿಯಾ ಸ್ಕೂಲ್ಗೆ ಹೋದಳು. ಇಡೀ ಮನೆಯಲ್ಲಿ ರಾಮಕೃಷ್ಣಪ್ಪರವರು ಒಬ್ಬರೇ. ಆ ವಿಶಾಲವಾದ ಮನೆಯಲ್ಲಿ ಅವರಿಗೆ ಉಸಿರುಗಟ್ಟಿದಂತಾಯಿತು. ಹೊರಗೆ ಸ್ವಲ್ಪ ಗಾಳಿ ಸೇವಿಸೋಣವೆಂದು ಬಾಗಿಲು ತೆರೆದು ಹೊರಬಂದರು. ರಸ್ತೆಯ ಬದಿಯಲ್ಲಿ ನಿಂತು ಪಕ್ಕದ ಮನೆಯ ಗಾರ್ಡನ್ ನೋಡುತ್ತಿದ್ದರು. ಆಗ ದೂರದಿಂದ ಒಬ್ಬ ಮಹಿಳೆ ನಡೆದುಕೊಂಡು ಬರುತ್ತಿರುವುದು ಕಂಡಿತು. ಅವಳು ಕೈಯಲ್ಲಿ ಕೆಲವು ಬ್ಯಾಗ್ಗಳನ್ನು ಹಿಡಿದಿದ್ದಳು. ಆಕೆಯ ನಡಿಗೆ ಉಡುಗೆ ನೋಡಿದಾಗ ಅವಳು ಭಾರತೀಯಳೆಂದು ರಾಮಕೃಷ್ಣಪ್ಪನವರಿಗೆ ಅನಿಸಿತು. ಅವಳು ಹತ್ತಿರ ಬರುತ್ತಿದ್ದಂತೆ ರಾಮಕೃಷ್ಣಪ್ಪನವರು ಧೈರ್ಯ ಮಾಡಿ ಕೇಳಿದರು, ಅಮ್ಮ, ನೀವು ಇಂಡಿಯಾದವರಾ? ಆ ಮಹಿಳೆ ನಿಂತು ನಗುತ್ತಾ, ಹೌದು ಅಣ್ಣ, ನಾನು ಕರ್ನಾಟಕದವಳೆ, ಹೆಸರು ಶಾಂತಮ್ಮ ಅಂತ, ಈ ಪಕ್ಕದ ಬೀದಿಯಲ್ಲೇ ಇರೋದು. ನೀವು ಅಜಯ್ ಅವರ ತಂದೆ ಅಲ್ವಾ?
ತನ್ನ ತಾಯ್ನುಡಿಯಲ್ಲಿ ಕೇಳಿದ ಆ ಮಾತುಗಳು ರಾಮಕೃಷ್ಣಪ್ಪನವರ ಕಿವಿಗೆ ಅಮೃತದಂತೆ ಹರಿದವು. ಹೌದಮ್ಮ, ನಿನಗೆ ನನ್ನ ಬಗ್ಗೆ ಹೇಗೆ ಗೊತ್ತು? ಅಣ್ಣ, ಈ ಊರಿನಲ್ಲಿರೋ ಕನ್ನಡಿಗರು ಕೇವಲ ಬೆರಳೆಣಿಕೆಯಷ್ಟು. ಅಂದ ಹಾಗೆ ಮುಖ ಯಾಕೋ ಬಾಡಿದೆ? ಮನೆಯಲ್ಲಿ ಎಲ್ಲರೂ ಆರಾಮ್ ತಾನೆ? ಶಾಂತಮ್ಮ ಕಾಳಜಿಯಿಂದ ಕೇಳಿದರು. ರಾಮಕೃಷ್ಣಪ್ಪನವರು ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ಆರಾಮವಾಗಿದ್ದೀವಿ ಅಂತ ತೋರಿಸಿಕೊಳ್ಳಬೇಕಾಗಿದೆ ಅಮ್ಮ. ದೇಹಕ್ಕೆ ಬೇಕಾದ ಸೌಲಭ್ಯ ಇಲ್ಲಿದೆ, ಆದರೆ ಮನಸ್ಸಿಗೆ ಬೇಕಾದ ಮಮತೆ ಮರೀಚಿಕೆಯಾಗಿದೆ. ಶಾಂತಮ್ಮನವರಿಗೆ ವಿಷಯ ಅರ್ಥವಾಯಿತು. ನಿಮ್ಮ ನೋವು ನನಗೆ ಗೊತ್ತು ಅಣ್ಣ. ನನ್ನ ಕಥೆಯು ಇದೇ ರೀತಿ ಆರಂಭವಾಗಿದ್ದು. ಈ ಅಮೆರಿಕದ ಗಾಳಿ ನಮ್ಮ ಮಕ್ಕಳ ತಲೆಗೆ ಹತ್ತಿದ ಮೇಲೆ ಅವರು ನಮ್ಮನ್ನ ಕೇವಲ ಒಂದು ವಸ್ತುವಿನಂತೆ ನೋಡೋಕೆ ಶುರು ಮಾಡ್ತಾರೆ. ಆದ್ರೆ ಚಿಂತೆ ಮಾಡಬೇಡಿ, ನಾನಿದ್ದೀನಿ. ನಾಳೆ ನಿಮ್ಮ ಮನೆ ಕಡೆ ಬರ್ತೀನಿ, ಮಾತನಾಡೋಣ. ಶಾಂತಮ್ಮ ಅಲ್ಲಿಂದ ಹೊರಟರು. ರಾಮಕೃಷ್ಣಪ್ಪನವರಿಗೆ ಬಹಳ ದಿನಗಳ ನಂತರ ಯಾರೋ ಒಬ್ಬರು ಆತ್ಮೀಯರು ಸಿಕ್ಕಂತಾಯಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಈ ಸ್ನೇಹ ಮುಂದಿನ ದಿನಗಳಲ್ಲಿ ಮನೆಯೊಳಗೆ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಲಿದೆ ಎಂದು. ನ್ಯೂಜೆರ್ಸಿಯ ಆ ಸುಸಜ್ಜಿತ ಬಂಗಲೆಯಲ್ಲಿ ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಪರದೆಯ ಸಂದುಗಳ ಮೂಲಕ ನುಗ್ಗುತ್ತಿದ್ದವು. ಅಜಯ್ ಮತ್ತು ಶ್ವೇತಾ ತಮ್ಮ ಅವಸರದ ದಿನಚರಿಯಲ್ಲಿ ಮುಳುಗಿದ್ದರು. ಕಾಫಿ ಮೇಕರ್ನ ಸದ್ದು, ಬ್ರೆಡ್ ಟೋಸ್ಟರ್ನ ಟಿಂಕ್ ಶಬ್ದ ಮತ್ತು ಮೈಕ್ರೋವೇವ್ನ ಗೀ ಎನ್ನುವ ಸದ್ದು ಆ ಮನೆಯ ಯಾಂತ್ರಿಕತೆಯನ್ನು ಎತ್ತಿ ತೋರಿಸುತ್ತಿತ್ತು. ರಾಮಕೃಷ್ಣಪ್ಪನವರು ಹಾಲ್ನ ಸೋಫಾದ ಮೇಲೆ ಕುಳಿತು ಹಳೆಯ ಕನ್ನಡ ಪತ್ರಿಕೆಯೊಂದನ್ನು ಹಿಡಿದುಕೊಂಡಿದ್ದರು. ಅದು ಸುಮಾರು 15 ದಿನಗಳ ಹಳೆಯ ಪತ್ರಿಕೆಯಾಗಿತ್ತು. ಆದರೆ ಅವರ ಪಾಲಿಗೆ ಅದುವೇ ಹೊರ ಜಗತ್ತಿನ ಏಕೈಕ ಸಂಪರ್ಕವಾಗಿತ್ತು. ರಿಯಾ, ಬೇಗ ಬ್ರೇಕ್ಫಾಸ್ಟ್ ಮುಗಿಸು, ಸ್ಕೂಲ್ ಬಸ್ ಬರೋ ಟೈಮ್ ಆಯ್ತು. ಶ್ವೇತಾ ಅಡುಗೆ ಮನೆಯಿಂದ ಕಿರುಚಿದ್ದಳು. ರಿಯಾ ತನ್ನ ಐಪ್ಯಾಡ್ನಲ್ಲಿ ಯಾವುದೋ ವಿಡಿಯೋ ನೋಡುತ್ತಾ ಬಂದವಳು ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು. ರಾಮಕೃಷ್ಣಪ್ಪನವರು ಮೆಲ್ಲನೆ ಎದ್ದು ಅವಳ ಹತ್ತಿರ ಹೋದರು. ಮಗಳೇ, ನಿನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ನೀನು. ಈ ಬ್ರೆಡ್ ತಿನ್ನೋ ಬದಲು ನಾನು ನಿನಗೆ ಒಂದು ರೊಟ್ಟಿ ಮಾಡಿಕೊಡಲೆ? ನೀನು ಚಿಕ್ಕವಳಿದ್ದಾಗ ನನ್ನ ಕೈಯಿಂದ ಎಷ್ಟು ಆಸೆಯಿಂದ ತಿನ್ನುತ್ತಿದ್ದೆ ನೆನಪಿದೆಯೇ ಎಂದು ಪ್ರೀತಿಯಿಂದ ಕೇಳಿದರು. ರಿಯಾ ಕಣ್ಣುಗಳನ್ನು ಮೇಲಕ್ಕೆ ತಿರುಗಿಸಿ, ಓ ಗ್ರ್ಯಾಂಡ್ ಪಾ, ಪ್ಲೀಸ್, ಬೆಳಂಬೆಳಗ್ಗೆ ಆ ಎಣ್ಣೆ ಜಿಡ್ಡು ಇರೋ ರೊಟ್ಟಿ ಬೇಡ. ಆ್ಯಂಡ್ ಐ ಟೋಲ್ಡ್ ಯು ಡೋಂಟ್ ಟಾಕ್ ಅಬೌಟ್ ಇಂಡಿಯಾ ಹಿಯರ್. ಅದು ಕಿರಿಕಿರಿ ಉಂಟು ಮಾಡುತ್ತೆ ಎಂದು ಹರಿತವಾಗಿ ಉತ್ತರಿಸಿದಳು. ರಾಮಕೃಷ್ಣಪ್ಪನವರ ಮುಖ ಸಣ್ಣದಾಯಿತು. ಅವರು ಅಜಯ್ನತ್ತ ನೋಡಿದರು. ಅಜಯ್ ತನ್ನ ಲ್ಯಾಪ್ಟಾಪ್ನಲ್ಲಿ ಮಗ್ನನಾಗಿದ್ದ. ಅವನಿಗೆ ತಂದೆಯ ನೋವು ಕಾಣಿಸಲಿಲ್ಲ, ಅಥವಾ ಕಾಣಿಸದಂತೆ ನಟಿಸಿರಬಹುದು. ಅಂದು ಶನಿವಾರ. ಶ್ವೇತಾ ತನ್ನ ಅಮೆರಿಕನ್ ಸಹೋದ್ಯೋಗಿಗಳನ್ನು ಮತ್ತು ಕೆಲವು ಶ್ರೀಮಂತ ಭಾರತೀಯ ಗೆಳತಿಯರನ್ನು ಡಿನ್ನರ್ಗೆ ಕರೆದಿದ್ದಳು. ಮನೆಯನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಬೆಲೆ ಬಾಳುವ ಮದ್ಯದ ಬಾಟಲಿಗಳು ಮತ್ತು ಪಾಶ್ಚಾತ್ಯ ಖಾದ್ಯಗಳು ಟೇಬಲ್ ಮೇಲೆ ರಾರಾಜಿಸುತ್ತಿದ್ದವು. ಅಪ್ಪಾಜಿ, ಇವತ್ತು ನಮ್ಮ ಆಫೀಸ್ ದೊಡ್ಡ ಸಾಹೇಬರು ಬರ್ತಿದ್ದಾರೆ. ನೀವು ದಯವಿಟ್ಟು ನಿಮ್ಮ ರೂಮಿನಲ್ಲೇ ಇರಿ. ನಿಮಗೆ ಅಲ್ಲಿಗೆ ಊಟ ಕಳುಹಿಸ್ತೀನಿ, ಶ್ವೇತಾ ನೇರವಾಗಿ ಹೇಳಿದಳು. ರಾಮಕೃಷ್ಣಪ್ಪನವರಿಗೆ ಆಶ್ಚರ್ಯವಾಯಿತು. ಯಾಕಮ್ಮ, ನಾನೇನಾದರೂ ತಪ್ಪು ಮಾಡಿದ್ನಾ? ಬಂದವರಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಅಷ್ಟೇ. ಇಲ್ಲ ಅಪ್ಪಾಜಿ, ಅವರಿಗೆ ಕನ್ನಡ ಅರ್ಥ ಆಗಲ್ಲ. ನೀವು ಏನಾದರೂ ಹಳೆ ಕತೆ ಶುರು ಮಾಡಿದ್ರೆ ನಮಗೆ ಮುಜುಗರ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಅಜಯ್ ತನ್ನ ಪತ್ನಿಯ ಮಾತಿಗೆ ಧ್ವನಿಗೂಡಿಸಿದ. ರಾಮಕೃಷ್ಣಪ್ಪನವರು ಮೌನವಾಗಿ ತಮ್ಮ ಕೋಣೆಗೆ ಹೋದರು. ಆದರೆ ಸಂಜೆ 8 ಗಂಟೆಯ ಹೊತ್ತಿಗೆ ಅವರಿಗೆ ವಿಪರೀತ ಬಾಯಾರಿಕೆಯಾಯಿತು. ಕೋಣೆಯಲ್ಲಿದ್ದ ಜಗ್ ಖಾಲಿಯಾಗಿತ್ತು. ಅವರು ಮೆಲ್ಲನೆ ಬಾಗಿಲು ತೆರೆದು ಅಡುಗೆ ಮನೆಯತ್ತ ನಡೆದರು. ಹಾಲ್ನಲ್ಲಿ 10 ಜನ ನಗುತ್ತಾ ಕೈಯಲ್ಲಿ ಗ್ಲಾಸ್ ಹಿಡಿದು ಹರಟೆ ಹೊಡೆಯುತ್ತಿದ್ದರು. ರಾಮಕೃಷ್ಣಪ್ಪನವರು ಪಂಚೆ ಮತ್ತು ಬನಿಯನ್ ತೊಟ್ಟು ಅಲ್ಲಿಗೆ ಬಂದದ್ದನ್ನು ಕಂಡು ಎಲ್ಲರ ಮಾತು ನಿಂತು ಹೋಯಿತು. ಓ, ಹೂ ಈಸ್ ದಿಸ್ ಓಲ್ಡ್ ಮ್ಯಾನ್ ಎಂದು ಒಬ್ಬ ಅಮೆರಿಕನ್ ಗೆಳೆಯ ಕೇಳಿದ. ಶ್ವೇತಾಳ ಮುಖ ಕೆಂಪಾಯಿತು. ಅವಳು ಹಲ್ಲು ಕಚ್ಚುತ್ತಾ ಹತ್ತಿರ ಬಂದಳು. ಅಪ್ಪಾಜಿ, ನಿಮಗೆ ರೂಮ್ನಲ್ಲೇ ಇರಲು ಹೇಳಿದ್ದೆ ಅಲ್ವಾ? ಇಲ್ಲಿ ಯಾಕೆ ಬಂದಿರಿ? ಬಾಯಾರಿಕೆ ಆಗ್ತಿತ್ತಮ್ಮ, ನೀರು ಕುಡಿಯೋಕೆ ಬಂದೆ, ಅವರು ವಿನೀತವಾಗಿ ಹೇಳಿದರು. ರಿಯಾ ಅಲ್ಲಿಗೆ ಬಂದು, ಮಾಮ್, ಐ ಟೋಲ್ಡ್ ಯು ಗ್ರ್ಯಾಂಡ್ ಪಾ ವಿಲ್ ಸ್ಪಾಯ್ಲ್ ದ ಪಾರ್ಟಿ. ಹೀ ಲುಕ್ಸ್ ಲೈಕ್ ಅ ಬೆಗ್ಗರ್. ಅವರು ಭಿಕ್ಷುಕನಂತೆ ಕಾಣುತ್ತಿದ್ದಾರೆ ಎಂದು ಜೋರಾಗಿ ಹೇಳಿದಳು. ಆ ಮಾತು ರಾಮಕೃಷ್ಣಪ್ಪನವರ ಎದೆಯನ್ನು ಸೀಳಿದಂತಾಯಿತು. 10 ಜನರ ಮುಂದೆ ಸ್ವಂತ ಮೊಮ್ಮಗಳೇ ತನ್ನನ್ನು ಭಿಕ್ಷುಕ ಎಂದು ಕರೆದದ್ದು ಅವರ ಆತ್ಮಗೌರವಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಅಜಯ್ ಅಲ್ಲಿಗೆ ಬಂದರೂ ತನ್ನ ಮಗಳನ್ನ ಗದರಿಸಲಿಲ್ಲ. ಬದಲಾಗಿ, ಅಪ್ಪಾಜಿ, ರೂಮಿಗೆ ಬೇಗ ಹೋಗಿ ಎಂದು ಅವಮಾನದ ಮೇಲೆ ಅವಮಾನ ಮಾಡಿದ. ಎಲ್ಲರೂ ಹೋದ ನಂತರ ರಾಮಕೃಷ್ಣಪ್ಪನವರು ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಆಗ ಅಜಯ್ ಅಲ್ಲಿಗೆ ಬಂದ. ಅಪ್ಪಾಜಿ, ನೀವ್ಯಾಕೆ ಹೀಗೆ ಮಾಡ್ತೀರಿ? ಶ್ವೇತಾಗೆ ಎಷ್ಟು ಕೋಪ ಬಂದಿದೆ ಗೊತ್ತಾ? ಅವಳ ಪ್ರಮೋಷನ್ ಪಾರ್ಟಿ ಇದು. ನೀವು ಬಂದಿದ್ದರಿಂದ ಅವಳಿಗೆ ತುಂಬಾ ಇನ್ಸಲ್ಟ್ ಆಗಿದೆ. ಅಜಯ್ ದೂರಿದ. ಅಜಯ್, ನನ್ನನ್ನು ಕ್ಷಮಿಸಪ್ಪ. ನಿನಗೆ ನೆನಪಿದೆಯೇ, ಬೆಂಗಳೂರಿನಲ್ಲಿ ನಮ್ಮ ಮನೆಗೆ ಯಾರೇ ಬರಲಿ ನೀನು ಮೊದಲು ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ನಾನು ಕಲಿಸಿದ್ದೆ. ಅತಿಥಿ ಅಂದ್ರೆ ದೇವರು ಅಂತ ಹೇಳಿಕೊಟ್ಟಿದ್ದೆ. ಆದ್ರೆ ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ತಂದೆಯೇ ನಿನಗೆ ಅತಿಥಿಯಾಗಿದ್ದಾನೆ, ಅದು ಬೇಡದ ಅತಿಥಿ. ಅಪ್ಪಾಜಿ, ಇದು ಇಂಡಿಯಾ ಅಲ್ಲ ಅಂತ ಎಷ್ಟು ಸಲ ಹೇಳಬೇಕು? ಅಜಯ್ ಕಠೋರವಾಗಿ ಹೇಳಿದ. ರಾಮಕೃಷ್ಣಪ್ಪನವರು ತಲೆ ತಗ್ಗಿಸಿದರು.
ಮಗನೇ, ಯಾವ ಮರ ತನ್ನ ಬೇರನ್ನು ಅಸಹ್ಯ ಪಟ್ಟುಕೊಳ್ಳುತ್ತೋ ಆ ಮರಕ್ಕೆ ಭವಿಷ್ಯ ಇರೋದಿಲ್ಲ. ಇವತ್ತು ನಿನ್ನ ಮಗಳು ನನ್ನನ್ನ ಭಿಕ್ಷುಕ ಅಂದಳು. ನೀನು ಸುಮ್ಮನಿದ್ದೆ. ನಾಳೆ ಅವಳು ನಿನ್ನನ್ನು ಇದೇ ರೀತಿ ನಡೆಸಿಕೊಂಡರೆ ನಿನಗೆ ನೋವಾಗಲ್ವಾ? ಅಜಯ್ನ ಬಳಿ ಉತ್ತರವಿರಲಿಲ್ಲ. ಅವನು ಅಲ್ಲಿಂದ ಹೊರಟು ಹೋದ. ಮರುದಿನ ಭಾನುವಾರ. ಅಜಯ್ ಕುಟುಂಬ ಹೊರಗೆ ಪಿಕ್ನಿಕ್ಗೆ ಹೋಗಿತ್ತು. ರಾಮಕೃಷ್ಣಪ್ಪನವರು ಮನೆಯ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಕುಳಿತು ಶೂನ್ಯವಾಗಿ ನೋಡುತ್ತಿದ್ದರು. ಆಗ ಶಾಂತಮ್ಮನವರು ಅಲ್ಲಿಗೆ ಬಂದರು. ಏನಣ್ಣ, ಮನೆಯಲ್ಲಿ ಯಾರು ಇಲ್ವಾ ಎಂದು ಶಾಂತಮ್ಮ ಕೇಳಿದರು. ರಾಮಕೃಷ್ಣಪ್ಪನವರು ನಡೆದ ಘಟನೆಯನ್ನೆಲ್ಲ ವಿವರಿಸಿದರು. ಶಾಂತಮ್ಮನವರ ಕಣ್ಣುಗಳು ತೇವವಾದವು. ಅಣ್ಣ, ಈ ಮಣ್ಣಿನ ಗುಣವೇ ಆಗಿದೆ. ಇಲ್ಲಿ ಬಂದ ಮೇಲೆ ಮಕ್ಕಳಿಗೆ ಡಾಲರ್ ಬೆಲೆ ತಿಳಿಯುತ್ತೆ ಹೊರತು ಮನುಷ್ಯತ್ವದ ಬೆಲೆ ತಿಳಿಯಲ್ಲ. ನನ್ನ ಮಗ ಕೂಡ ನನ್ನನ್ನ ಹೀಗೆ ನಡೆಸಿಕೊಂಡಿದ್ದಕ್ಕೆ ನಾನು ಮನೆ ಬಿಟ್ಟು ಬಂದೆ. ಇವತ್ತು 10 ಮನೆಗಳಲ್ಲಿ ಕೆಲಸ ಮಾಡಿ ಸ್ವಾಭಿಮಾನದಿಂದ ಬದುಕುತ್ತಿದ್ದೀನಿ. ನಾವ್ಯಾಕೆ ಇವರ ಮುಂದೆ ಕೈ ಮುಗಿದು ಭಿಕ್ಷೆ ಬೇಡಬೇಕು? ಸಂಸ್ಕಾರ ಇಲ್ಲದ ಮನೆಯಲ್ಲಿ ಇರೋದು ನರಕಕ್ಕಿಂತ ಕಷ್ಟ. ಶಾಂತಮ್ಮ ಧೈರ್ಯ ತುಂಬಿದರು. ಆದರೆ ಶಾಂತಮ್ಮ, ಇವನು ನನ್ನ ಒಬ್ಬನೇ ಮಗ. ಇವನಿಗಾಗಿ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದೆ. ಇಂದು ನಾನೇ ಅವನಿಗೆ ಹೊರೆಯಾಗಿದ್ದೇನಾ? ತ್ಯಾಗ ಅನ್ನೋದು ಬಂಡವಾಳ ಅಲ್ಲಣ್ಣ, ಅದು ನಮ್ಮ ಕರ್ತವ್ಯ ಅಷ್ಟೇ. ಅವರಿಗೆ ನಾವು ಬೇಡ ಅಂದ ಮೇಲೆ ನಾವು ಅವರ ಬೆನ್ನ ಹಿಂದೆ ಬೀಳಬಾರದು. ನಡೆಯಿರಿ, ಇವತ್ತು ನನ್ನ ಮನೆಗೆ ಬನ್ನಿ. ನಾನು ರಾಗಿ ಮುದ್ದೆ ಮಾಡಿದ್ದೀನಿ. ಹಾಯಾಗಿ ಊಟ ಮಾಡಿ ಮಾತನಾಡೋಣ. ರಾಮಕೃಷ್ಣಪ್ಪನವರು ಮೊದಲ ಬಾರಿಗೆ ಆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟರು. ಅವರ ಮನಸ್ಸಿನಲ್ಲಿ ಒಂದು ನಿರ್ಧಾರ ರೂಪುಗೊಳ್ಳುತ್ತಿತ್ತು. ಈ ಸಂಕೋಲೆಯಿಂದ ಹೊರಬರಲೇಬೇಕೆಂಬ ಹಂಬಲ ಅವರಲ್ಲಿ ಮೊಳಕೆಯೊಡೆಯಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅಜಯ್ನ ಮನೆಯಲ್ಲಿ ಈ ವಿಷಯ ದೊಡ್ಡ ರಂಪಾಟಕ್ಕೆ ಕಾರಣವಾಗಲಿದೆ ಎಂದು. ಶಾಂತಮ್ಮನವರ ಮನೆಯಲ್ಲಿ ಅಂದು ಹಬ್ಬದ ವಾತಾವರಣವಿತ್ತು. ನ್ಯೂ ಜೆರ್ಸಿಯ ಆ ಪುಟ್ಟ ಅಪಾರ್ಟ್ಮೆಂಟ್ನಲ್ಲಿ ಭಾರತೀಯ ಸಾಂಬಾರ್ ಪದಾರ್ಥಗಳ ಘಮ ಹರಡಿತ್ತು. ರಾಮಕೃಷ್ಣಪ್ಪನವರು 10 ವರ್ಷಗಳ ನಂತರ ಅಪ್ಪಟ್ಟ ಕನ್ನಡದ ಸೊಗಡಿನ ರಾಗಿ ಮುದ್ದೆ ಮತ್ತು ಬಸ್ಸಾರಿನ ಊಟ ಮಾಡಿದರು. ಆ ಒಂದು ತುತ್ತು ಅವರ ಗಂಟಲಿನಲ್ಲಿ ಇಳಿಯುವಾಗ ಕಣ್ಣೀರು ತಾನಾಗಿಯೇ ಹರಿಯಿತು. ಯಾಕಣ್ಣ, ಖಾರ ಜಾಸ್ತಿ ಆಯ್ತಾ? ಶಾಂತಮ್ಮ ಆತಂಕದಿಂದ ಕೇಳಿದರು. ಇಲ್ಲಮ್ಮ, ಮಮತೆ ಜಾಸ್ತಿ ಆಯ್ತು. ನನ್ನ ಮನೆಯಲ್ಲಿ 10 ಬಗೆಯ ತಿಂಡಿ ಮಾಡ್ತಾರೆ, ಆದರೆ ಅದರಲ್ಲಿ ಪ್ರೀತಿ ಇಲ್ಲ. ಈ ಮುದ್ದೆಯಲ್ಲಿ ನನ್ನ ಮಣ್ಣಿನ ವಾಸನೆ ಇದೆ, ನಿನ್ನ ಅಕ್ಕರೆಯ ಸಂಸ್ಕಾರ ಇದೆ ಎಂದು ರಾಮಕೃಷ್ಣಪ್ಪ ಕೈವರಿಸಿಕೊಂಡರು. ಶಾಂತಮ್ಮ ನಿಟ್ಟುಸಿರು ಬಿಟ್ಟರು. ನನ್ನ ಕಥೆಯು ನಿಮ್ಮಂತೆಯೇ ಅಣ್ಣ. ನನ್ನ ಮಗ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲಿಗೆ ಬಂದ. ಸೊಸೆ ಅಮೆರಿಕನ್ ಹುಡುಗಿ. ಮೊದಲು ಚೆನ್ನಾಗಿದ್ದರು, ಆದರೆ ನನ್ನ ಆಚಾರ ವಿಚಾರ ಅವರಿಗೆ ಕಿರಿಕಿರಿ ಅನ್ನಿಸಿತು. ನನ್ನ ಮಗ ಅವಳ ಮಾತಿಗೆ ಮರುಳಾಗಿ ನನ್ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಲು ಮುಂದಾದ. ಅಂದು ನಾನು ನಿರ್ಧರಿಸಿದೆ, ಯಾರ ಮುಂದೆಯೂ ಕೈ ಚಾಚಬಾರದು ಎಂದು. ಅಂದಿನಿಂದ ಈ ಶಾಂತಮ್ಮ 10 ಮನೆಗಳಲ್ಲಿ ಕೆಲಸ ಮಾಡಿ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ. ರಾಮಕೃಷ್ಣಪ್ಪನವರಿಗೆ ಶಾಂತಮ್ಮನ ಧೈರ್ಯ ನೋಡಿ ಅಚ್ಚರಿಯಾಯಿತು. ನನಗೂ ಒಂದು ದಾರಿ ತೋರಿಸಮ್ಮ. ಮಗನ ಮನೆಯಲ್ಲಿ ಉಣ್ಣುವ ಪ್ರತಿ ತುತ್ತು ಇಂದು ವಿಷದಂತೆ ಭಾಸವಾಗುತ್ತಿದೆ. ಧೈರ್ಯ ಮಾಡಿ ಅಣ್ಣ, ಸ್ವಾಭಿಮಾನಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಎಂದು ಶಾಂತಮ್ಮ ಸಾಂತ್ವನ ಹೇಳಿದರು. ರಾಮಕೃಷ್ಣಪ್ಪ ಸಂಜೆ ಮನೆಗೆ ಮರಳಿದಾಗ ಹಾಲ್ನಲ್ಲಿ ಅಜಯ್ ಮತ್ತು ಶ್ವೇತಾ ಗಂಭೀರವಾಗಿ ಕುಳಿತಿದ್ದರು. ಶ್ವೇತಾಳ ಮುಖ ಕೆಂಪಾಗಿತ್ತು. ಅವಳು ಸಿಟ್ಟಿನಿಂದ ಉರಿಯುತ್ತಿದ್ದಳು. ಅಪ್ಪಾಜಿ, ನೀವು ಎಲ್ಲಿಗೆ ಹೋಗಿದ್ರಿ? ಅಜಯ್ ಧ್ವನಿಯಲ್ಲಿ ಅಧಿಕಾರವಿತ್ತು. ಪಕ್ಕದ ಮನೆಯ ಶಾಂತಮ್ಮನ ಮನೆಗೆ ಹೋಗಿದ್ದೆ ಅಪ್ಪ. ಸ್ವಲ್ಪ ಹೊತ್ತು ಮಾತನಾಡಿ ಬಂದೆ. ಶಾಂತಮ್ಮ, ಆ ಕೆಲಸದವಳ ಮನೆಗೆ ನೀವ್ಯಾಕೆ ಹೋದ್ರಿ? ಶ್ವೇತಾ ಕಿರುಚಿದಳು. ನಮಗೆ ಈ ಏರಿಯಾದಲ್ಲಿ ಒಂದು ಸ್ಟೇಟಸ್ ಇದೆ. ನಮ್ಮ ಮನೆ ಹಿರಿಯರು ಒಬ್ಬ ಕೆಲಸದವಳ ಜೊತೆ ಓಡಾಡಿದರೆ ಜನ ಏನು ಅಂದುಕೊಳ್ತಾರೆ? ಅವಳು ಬಡವಳಿರಬಹುದು ಶ್ವೇತಾ, ಆದ್ರೆ ಅವಳಲ್ಲಿ ಮನುಷ್ಯತ್ವ ಇದೆ. ಅವಳು ನನಗೆ ಹಳೆಯ ಸ್ನೇಹಿತೆಯಂತೆ ಕಂಡಳು. ರಾಮಕೃಷ್ಣಪ್ಪ ಶಾಂತವಾಗಿ ಉತ್ತರಿಸಿದರು. ಸಾಕು ನಿಲ್ಲಿಸಿ. ಶ್ವೇತಾ ಎದ್ದು ನಿಂತಳು. ಅಜಯ್, ನಿನ್ನ ತಂದೆಗೆ ಹೇಳು, ಇನ್ನು ಮುಂದೆ ಆ ಕೆಲಸದವಳ ಮುಖ ನೋಡಬಾರದು. ಒಂದು ವೇಳೆ ಅವಳ ಜೊತೆ ಮಾತನಾಡಿದರೆ ಈ ಮನೆಯ ಬಾಗಿಲು ಅವರಿಗೆ ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ. ಅಜಯ್ ತಲೆ ತಗ್ಗಿಸಿ ಕುಳಿತಿದ್ದ. ಅವನು ತನ್ನ ಪತ್ನಿಯ ಅಹಂಕಾರವನ್ನು ತಡೆಯುವ ಬದಲು ತಂದೆಯ ಕಡೆ ತಿರುಗಿ, ಅಪ್ಪಾಜಿ ಪ್ಲೀಸ್, ಮನೆಯಲ್ಲಿ ಗಲಾಟೆ ಮಾಡಬೇಡಿ. ಶ್ವೇತಾ ಹೇಳಿದಂತೆ ಕೇಳಿ ಎಂದ. ರಾಮಕೃಷ್ಣಪ್ಪನವರ ಎದೆ ಸಿಳಿದಂತಾಯಿತು. ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗ ಕೂಡ ಇಂದು ಅಪರಿಚಿತನಂತೆ ಮಾತನಾಡುತ್ತಿದ್ದಾನೆ. ಅವರು ಮೌನವಾಗಿ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಮಾರನೇ ದಿನ ರಿಯಾಳ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಿತ್ತು. ಎಲ್ಲರೂ ತಮ್ಮ ಪೂರ್ವಜರ ಸಂಸ್ಕೃತಿಯ ಬಗ್ಗೆ ಹೇಳಬೇಕಿತ್ತು. ರಾಮಕೃಷ್ಣಪ್ಪನವರು ಬಹಳ ಆಸೆಯಿಂದ ರಿಯಾಗೆ ಒಂದು ಹಳೆಯ ಕಥೆಯನ್ನು ಹೇಳಿಕೊಡಲು ಹೋದರು. ರಿಯಾ ಮಗಳೇ, ನಿಮ್ಮ ಶಾಲೆಯಲ್ಲಿ ನಮ್ಮ ಕರ್ನಾಟಕದ ವೀರವನಿತೆ ಓಬವ್ವನ ಬಗ್ಗೆ ಹೇಳು. ಆಕೆಯ ಧೈರ್ಯ ಎಂಥದ್ದು ಗೊತ್ತಾ ಎಂದು ವಿವರಿಸಲು ಶುರು ಮಾಡಿದರು. ರಿಯಾ ಅಸಹ್ಯ ಪಟ್ಟುಕೊಳ್ಳುತ್ತಾ, ಗ್ರ್ಯಾಂಡ್ ಪಾ ಸ್ಟಾಪ್ ಇಟ್. ನಾನು ಅಲ್ಲಿಗೆ ಹೋಗಿ ಕಿಚನ್ನಲ್ಲಿದ್ದ ಒನಕೆ ಹಿಡಿದು ಹೊಡೆದ ಮಹಿಳೆಯ ಬಗ್ಗೆ ಹೇಳಬೇಕಾ? ನನ್ನ ಫ್ರೆಂಡ್ಸ್ ಎಲ್ಲರೂ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ವರ್ಲ್ಡ್ ಟೂರ್ ಮಾಡಿದ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದಾರೆ. ನಿಮ್ಮ ಹತ್ತಿರ ಹೇಳಿಕೊಳ್ಳೋಕೆ ಅಂಥದ್ದೇನಿದೆ? ಕೇವಲ ಹಳೆಯ ಕಥೆಗಳಷ್ಟೇ ಅಲ್ವಾ? ರಾಮಕೃಷ್ಣಪ್ಪ ದಂಗಾದರು. ನನ್ನ ಸಂಸ್ಕೃತಿ ನಿನಗೆ ಲೋ ಕ್ಲಾಸ್ ಅನಿಸ್ತಾ ಮಗಳೇ?
ನಿನ್ನ ತಂದೆಗೆ ನಾನು ಈ ಸಂಸ್ಕಾರದ ಮೇಲೆ ಎಷ್ಟೋ ಕಷ್ಟಪಟ್ಟು ವಿದ್ಯೆ ಕಲಿಸಿದ್ದೆ. ಅದಕ್ಕೆ ಮಗಳೇ, ನಿನ್ನಪ್ಪ ಇವತ್ತು ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾರೆ. ನಿಮ್ಮ ಸಂಸ್ಕಾರದಿಂದ ಅಲ್ಲ, ಅವರ ಹಾರ್ಡ್ ವರ್ಕ್ನಿಂದ ಎಂದು ರಿಯಾ ಮುಖಕ್ಕೆ ಹೊಡೆದಂತೆ ಹೇಳಿ ಹೊರಟು ಹೋದಳು. ರಾಮಕೃಷ್ಣಪ್ಪ ಕಿಟಕಿಯ ಹತ್ತಿರ ನಿಂತು ಹೊರಗೆ ನೋಡಿದರು. ಅಲ್ಲಿ ಶಾಂತಮ್ಮ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರು. ಅವರು ಪಡುತ್ತಿರುವ ಕಷ್ಟದ ನಡುವೆಯೂ ಅವರ ಮುಖದಲ್ಲಿ ಒಂದು ತೃಪ್ತಿ ಇತ್ತು. ರಾಮಕೃಷ್ಣಪ್ಪನವರಿಗೆ ಸಂಸ್ಕಾರವಿಲ್ಲದ ಶ್ರೀಮಂತಿಕೆಗಿಂತ ಸಂಸ್ಕಾರವಿರುವ ಬಡತನವೇ ಲೇಸು ಎಂದು ಅರಿವಾಯಿತು. ಅಂದು ರಾತ್ರಿ ಶ್ವೇತಾ ಮತ್ತು ಅಜಯ್ ಯಾವುದೋ ಪಾರ್ಟಿಗೆ ಹೋಗಲು ಸಿದ್ಧರಾಗುತ್ತಿದ್ದರು. ಶ್ವೇತಾ ತನ್ನ ವಜ್ರದ ಹಾರವನ್ನು ಹುಡುಕುತ್ತಿದ್ದಳು. ಅದು ಸಿಗದಿದ್ದಾಗ ಅವಳು ನೇರವಾಗಿ ರಾಮಕೃಷ್ಣಪ್ಪನವರ ಕೋಣೆಗೆ ನುಗ್ಗಿದಳು. ಅಪ್ಪಾಜಿ, ನನ್ನ ಡೈಮಂಡ್ ನೆಕ್ಲೆಸ್ ಎಲ್ಲಿದೆ? ನೀವು ನನ್ನ ರೂಮಿಗೆ ಹೋಗಿದ್ರಾ? ಇಲ್ಲಮ್ಮ. ನಾನು ಯಾಕೆ ನಿನ್ನ ರೂಮಿಗೆ ಹೋಗಲಿ? ನೋಡಿ ಅಪ್ಪಾಜಿ, ಸುಳ್ಳು ಹೇಳಬೇಡಿ. ಆ ಶಾಂತಮ್ಮ ನಿಮ್ಮನ್ನ ಭೇಟಿಯಾದ ಮೇಲೆಯೇ ಇದು ಕಣ್ಮರೆಯಾಗಿದೆ. ಅವಳು ನಿಮ್ಮ ತಲೆ ಕೆಡಿಸಿರಬೇಕು. ನಮ್ಮ ಆಸ್ತಿ ಕದಿಯೋಕೆ ಪ್ಲಾನ್ ಮಾಡಿದ್ದೀರಾ? ಶ್ವೇತಾಳ ಮಾತುಗಳು ವಿಷದಂತಿದ್ದವು. ರಾಮಕೃಷ್ಣಪ್ಪ ಸಿಟ್ಟಿನಿಂದ ಎದ್ದು ನಿಂತರು. ಶ್ವೇತಾ, ನಾಳೆಗೆ ಬಿಗಿ ಹಿಡಿದು ಮಾತನಾಡು. ನಾನು ನಿನ್ನ ಮಾವ. ನನ್ನ ಮಗನ ಮನೆಯಲ್ಲಿ ನಾನು ಕಳ್ಳನಂತೆ ಬದುಕಬೇಕಾ? ಹೌದು, ಕೆಲಸದವರ ಜೊತೆ ಸ್ನೇಹ ಬೆಳೆಸಿದ್ದೀರಾ? ಕಳ್ಳರಂತೆ ಕಾಣ್ತೀರಿ. ಶ್ವೇತಾ ಅಬ್ಬರಿಸಿದಳು. ಅಜಯ್ ಅಲ್ಲಿಗೆ ಓಡಿ ಬಂದ. ವಜ್ರದ ಹಾರವನ್ನು ತೋರಿಸಿ, ಶ್ವೇತಾ, ಇದು ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ ಬಿದ್ದಿತ್ತು. ಅಪ್ಪಾಜಿ ಮೇಲೆ ಯಾಕೆ ಸುಮ್ಮನೆ ರೇಗಾಡ್ತೀಯಾ ಎಂದ. ಶ್ವೇತಾಗೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಅವಳು ಕ್ಷಮೆ ಕೇಳಲಿಲ್ಲ. ಅದಕ್ಕೆ ಏನು ಈಗ? ಇವರ ಬಿಹೇವಿಯರ್ ನೋಡಿ ನನಗೆ ಅನುಮಾನ ಬಂತು ಅಷ್ಟೇ ಎಂದು ಹೇಳಿ ಹೊರಟು ಹೋದಳು. ಅಜಯ್ ತನ್ನ ತಂದೆಯ ಕಣ್ಣೀರು ನೋಡಿಯೂ ನೋಡದಂತೆ ಹೋದ. ಆ ಕ್ಷಣದಲ್ಲಿ ರಾಮಕೃಷ್ಣಪ್ಪನವರು ನಿರ್ಧರಿಸಿದರು, ಇನ್ನು ಒಂದು ನಿಮಿಷವೂ ಈ ಮನೆಯಲ್ಲಿ ಇರಬಾರದು. ಪ್ರೀತಿ ಇಲ್ಲದ ಮನೆಯಲ್ಲಿನ ಬೆಲೆ ಬಾಳುವ ಪೀಠೋಪಕರಣಗಳಿಗಿಂತ ಬೀದಿಯ ಕಟ್ಟೆಯ ಮೇಲೂ. ಅವರು ತಮ್ಮ ಸಣ್ಣ ಬ್ಯಾಗ್ನಲ್ಲಿ ಒಂದು ಜೊತೆ ಬಟ್ಟೆ ಮತ್ತು ಹೆಂಡತಿಯ ಫೋಟೋವನ್ನು ಇಟ್ಟುಕೊಂಡರು. ಕತ್ತಲೆಯಲ್ಲಿ ಯಾರಿಗೂ ತಿಳಿಯದಂತೆ ಆ ಬೃಹತ್ ಬಂಗಲೆಯಿಂದ ಹೊರಬಂದರು. ಅವರ ಕೈಯಲ್ಲಿ ಹಣವಿರಲಿಲ್ಲ, ಆದರೆ ಮನಸ್ಸಿನಲ್ಲಿ ಸ್ವಾಭಿಮಾನದ ಜ್ಯೋತಿ ಉರಿಯುತ್ತಿತ್ತು. ನ್ಯೂ ಜೆರ್ಸಿಯ ಆ ತಣ್ಣನೆಯ ರಾತ್ರಿಯಲ್ಲಿ ಅವರು ಶಾಂತಮ್ಮನವರ ಪುಟ್ಟ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ಅದು ಕೇವಲ ಒಂದು ಬೀದಿಯ ಬದಲಾವಣೆಯಾಗಿರಲಿಲ್ಲ, ಅದು ಅವರ ಜೀವನದ ಅತಿದೊಡ್ಡ ವಿಮೋಚನೆಯ ಆರಂಭವಾಗಿತ್ತು. ರಾಮಕೃಷ್ಣಪ್ಪನವರು ಮನೆ ಬಿಟ್ಟು ಶಾಂತಮ್ಮನವರ ಪುಟ್ಟ ಮನೆಗೆ ಬಂದು 3 ದಿನಗಳಾಗಿದ್ದವು. ಶಾಂತಮ್ಮನವರು ತಮ್ಮ ಕೆಲಸದ ಬಿಡುವಿನ ನಡುವೆಯೂ ಅಣ್ಣನಂತೆ ರಾಮಕೃಷ್ಣಪ್ಪನವರನ್ನು ಸಲಹುತ್ತಿದ್ದರು. ಈ ಕಡೆ ಅಜಯ್ ಮನೆಯಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಆವರಿಸಿತು. ತಂದೆ ಇಲ್ಲದ ಮನೆ ಅಜಯ್ಗೆ ಶೂನ್ಯವಾಗಿ ಕಾಣುತ್ತಿತ್ತು. ಆದರೆ ಶ್ವೇತಾಳಿಗೆ ಮಾತ್ರ ನೆಮ್ಮದಿ ಅನಿಸುತ್ತಿತ್ತು. ಅಜಯ್, ಅಪ್ಪಾಜಿ ಹೋದದ್ದೇ ಒಳ್ಳೆಯದಾಯಿತು. ಈ ಕೆಲಸದವಳ ಮನೆಯಲ್ಲಿ 2 ದಿನ ಇದ್ದರೆ ಕಷ್ಟದ ಅರಿವಾಗಿ ತಾವಾಗಿಯೇ ವಾಪಸ್ ಬರ್ತಾರೆ. ಆಗ ನಮ್ಮ ಮಾತು ಕೇಳೋಕೆ ಶುರು ಮಾಡ್ತಾರೆ. ಶ್ವೇತಾ ಕಾಫಿ ಕುಡಿಯುತ್ತಾ ತಾತ್ಸಾರ ಭಾವನೆಯಿಂದ ಹೇಳಿದಳು. ಅಜಯ್ ಏನೂ ಮಾತನಾಡಲಿಲ್ಲ. ಅವನ ಮನಸ್ಸಿನಲ್ಲಿ ತಂದೆಯ ನೋವಿನ ಮುಖ ಪದೇ ಪದೇ ನೆನಪಾಗುತ್ತಿತ್ತು. ಅಂದು ರಿಯಾಳ ಶಾಲೆಯಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು. ಅಜಯ್ ಮತ್ತು ಶ್ವೇತಾ ಇಬ್ಬರು ಹೋಗಿದ್ದರು. ರಿಯಾಳ ಕ್ಲಾಸ್ ಟೀಚರ್ ಮಿಸ್ ಎಲಿಜಬೆತ್ ಅವರು ಅಜಯ್ನನ್ನು ಪ್ರತ್ಯೇಕವಾಗಿ ಮಾತನಾಡಿಸಲು ಕರೆದರು. ಮಿಸ್ಟರ್ ಅಜಯ್, ರಿಯಾ ಇತ್ತೀಚೆಗೆ ತುಂಬಾ ಅಗ್ರೆಸಿವ್ ಆಗಿದ್ದಾಳೆ. ಅವಳು ತನ್ನ ಪ್ರಾಜೆಕ್ಟ್ನಲ್ಲಿ ಬರೆದ ವಿಷಯ ನೋಡಿ ನಮಗೆ ಆಶ್ಚರ್ಯವಾಯಿತು. ಅವಳು ತನ್ನ ಹಿರಿಯರನ್ನು ಹೊರೆ ಎಂದು ಬರೆದಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದರು. ಅಜಯ್ ತಲೆ ತಗ್ಗಿಸಿಕೊಂಡ. ತನ್ನ ಮಗಳು ಶಾಲೆಯಲ್ಲೂ ತನ್ನ ತಂದೆಯ ಬಗ್ಗೆ ಇಷ್ಟು ಕೀಳಾಗಿ ಬರೆದಿದ್ದಾಳೆ ಎಂಬುದು ಅವನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಶ್ವೇತಾ ಮಾತ್ರ ಅದು ಅವಳ ಪರ್ಸನಲ್ ಒಪಿನಿಯನ್ ಇರಬಹುದು ಎಂದು ಸಮರ್ಥಿಸಿಕೊಳ್ಳಲು ಹೋದಳು. ಮಿಸ್ ಎಲಿಜಬೆತ್ ಗಂಭೀರವಾಗಿ ಹೇಳಿದರು, ನೋಡಿ ಶ್ವೇತಾ, ಮಕ್ಕಳು ತಂದೆ ತಾಯಿಯನ್ನು ನೋಡಿ ಕರೆಯುತ್ತಾರೆ. ನೀವು ನಿಮ್ಮ ಹಿರಿಯರನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ನಾಳೆ ನಿಮ್ಮ ಮಗಳು ಕೂಡ ನಿಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತಾಳೆ. ಇದು ಸೈಕಾಲಜಿ. ಆ ಮಾತು ಅಜಯ್ನ ಎದೆಯಲ್ಲಿ ಬಾಂಬ್ ಸಿಡಿಸಿದಂತೆ ಕೇಳಿಸಿತು. ಅಜಯ್ ನೇರವಾಗಿ ಶಾಂತಮ್ಮನವರ ಮನೆಗೆ ಹೋದ. ಅಲ್ಲಿ ರಾಮಕೃಷ್ಣಪ್ಪನವರು ಹಾಲ್ನಲ್ಲಿ ಕುಳಿತು ಶಾಂತಮ್ಮನವರ ಜೊತೆ ಹರಟೆ ಹೊಡೆಯುತ್ತಿದ್ದರು. ಅಜಯ್ನನ್ನು ಕಂಡ ಕೂಡಲೇ ರಾಮಕೃಷ್ಣಪ್ಪ ಎದ್ದು ನಿಂತರು. ಅಪ್ಪಾಜಿ, ಮನೆಗೆ ಬನ್ನಿ. ಶಾಲೆಯಲ್ಲಿ ರಿಯಾಳ ಬಗ್ಗೆ ಕೇಳಿ ನನಗೆ ತುಂಬಾ ನೋವಾಯಿತು. ಶ್ವೇತಾ ಕೂಡ ಅಂದುಕೊಂಡಂತೆ ಇಲ್ಲ, ಅಜಯ್ ಸಂಕಟದಿಂದ ಹೇಳಿದ. ಆಗ ಶಾಂತಮ್ಮ ಅಡ್ಡ ಬಂದು ನಿಂತರು. ಯಾಕಪ್ಪ ಅಜಯ್, ಇವತ್ತು ಅಪ್ಪಾಜಿ ನೆನಪಾದರ? ನಿನ್ನ ಮಗಳು ಸಂಸ್ಕಾರ ಇಲ್ಲದೆ ಬೆಳೀತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಈ ಅಮೆರಿಕಾದ ಮಣ್ಣಲ್ಲ, ನಿನ್ನ ಮೌನ. ಹೆಂಡತಿ ತಪ್ಪು ಮಾಡುವಾಗ ಗದರಿಸದ ಗಂಡ, ತಂದೆ ಅವಮಾನ ಅನುಭವಿಸುವಾಗ ಸುಮ್ಮನಿರುವ ಮಗ. ಇದು ಅನ್ಯಾಯವಲ್ಲವೇ? ಶಾಂತಮ್ಮ, ನಿನಗೆ ನಮ್ಮ ಮನೆಯ ವಿಚಾರ ಗೊತ್ತಿಲ್ಲ, ಸುಮ್ಮನೇರು. ಅಜಯ್ ರೇಗಿದ. ಗೊತ್ತಿಲ್ಲವಾ? ನನಗೂ ಒಬ್ಬ ಮಗನಿದ್ದಾನೆ ಅಜಯ್. ಅವನು ನಿನ್ನಂತೆಯೇ ದೊಡ್ಡ ಆಫೀಸರ್. ಅವನು ನಿನ್ನಂತೆಯೇ ಹೆಂಡತಿಯ ಮಾತಿಗೆ ಮರುಳಾಗಿ ನನ್ನನ್ನು ರಸ್ತೆಗೆ ತಳ್ಳಿದ. ಇಂದು ಅವನ ಮಗಳು ಅವನನ್ನೇ ಮನೆಯಿಂದ ಹೊರಹಾಕಿದ್ದಾಳೆ. ಇದು ಕರ್ಮ ಅಜಯ್. ಇವತ್ತು ನಿನ್ನ ತಂದೆಯನ್ನ ಅವಮಾನಿಸಿದರೆ ನಾಳೆ ನಿನ್ನ ಮಗಳು ನಿನ್ನನ್ನು ಇದೇ ರೀತಿ ನಡೆಸಿಕೊಳ್ಳುತ್ತಾಳೆ. ಅವತ್ತು ನಿನ್ನ ಪರಿಸ್ಥಿತಿ ನೋಡಿ ಅಳಲು ಕೂಡ ಯಾರು ಇರುವುದಿಲ್ಲ.
ಶಾಂತಮ್ಮನ ಮಾತುಗಳು ಚಾವಟಿಯಿಂದ ಹೊಡೆದಂತಿದ್ದವು. ಅಜಯ್ ಗಾಬರಿಯಾದ. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ನಾನು ಶ್ವೇತಾಳ ಅಹಂಕಾರಕ್ಕೆ ಬಲಿಯಾದೆ. ಆಗಲೇ ಅಲ್ಲಿಗೆ ಶ್ವೇತಾ ಮತ್ತು ರಿಯಾ ಬಂದರು. ಶ್ವೇತಾ ಅಬ್ಬರಿಸುತ್ತಾ ಬಂದಳು. ಅಜಯ್, ಇವರ ಕಾಲು ಹಿಡಿದು ಬೇಡಿಕೊಳ್ಳೋಕೆ ಬಂದಿದ್ದೀಯಾ? ಇವರು ಈ ಕೆಲಸದವಳ ಮನೆಯಲ್ಲೇ ಇರಲಿ. ನಮಗೆ ಇವರ ಅವಶ್ಯಕತೆ ಇಲ್ಲ. ರಿಯಾ ಕೂಡ, ಡ್ಯಾಡ್, ಲೆಟ್ಸ್ ಗೋ. ಈ ಪ್ಲೇಸ್ ತುಂಬಾ ಗಲೀಜಾಗಿದೆ ಎಂದಳು. ರಾಮಕೃಷ್ಣಪ್ಪನವರು ಮೆಲ್ಲನೆ ಹತ್ತಿರ ಬಂದರು. ರಿಯಾ ಮಗಳೇ, ಈ ಮನೆ ಗಲೀಜಾಗಿರಬಹುದು, ಆದರೆ ಇಲ್ಲಿರೋ ಮನಸ್ಸುಗಳು ಶುದ್ಧವಾಗಿವೆ. ನಿನ್ನ ಮನೆಯಲ್ಲಿ ಸುಗಂಧ ದ್ರವ್ಯಗಳಿರಬಹುದು, ಆದರೆ ಅಲ್ಲಿನ ಗಾಳಿಯಲ್ಲಿ ಮಮತೆ ಇಲ್ಲ. ಅಜಯ್, ನಾನು ನಿನ್ನ ಜೊತೆ ಬರಲ್ಲಪ್ಪ. ನಾನು ಶಾಂತಮ್ಮನವರ ಜೊತೆಗೆ ಇರ್ತೀನಿ. ನನಗಿಲ್ಲಿ ಸ್ವಾಭಿಮಾನದ ಊಟ ಸಿಗ್ತಿದೆ. ಶ್ವೇತಾ ರಾಮಕೃಷ್ಣಪ್ಪನವರ ಬ್ಯಾಗನ್ನ ಎಳೆದು ಹೊರಗೆ ಎಸೆದಳು. ಹೋಗಿ ಈ ಭಿಕ್ಷುಕಿ ಜೊತೆಯಲ್ಲೇ ಇರಿ. ಇವತ್ತಿನಿಂದ ನಮಗೂ ನಿಮಗೂ ಸಂಬಂಧ ಇಲ್ಲ. ಆಗ ಅಜಯ್ ಶ್ವೇತಾಳ ಕೈ ಹಿಡಿದು ಗದರಿಸಿದ. ಶ್ವೇತಾ, ಸಾಕು ಮಾಡು. ಇಷ್ಟು ದಿನ ನಿನ್ನ ಸುಖಕ್ಕಾಗಿ ನಾನು ನನ್ನ ತಂದೆಯನ್ನ ಕಡೆಗಣಿಸಿದೆ. ಆದರೆ ಇವತ್ತು ಅರ್ಥವಾಯಿತು. ನಾನು ಬೆಳೆಸ್ತಿರೋದು ಮಗಳನ್ನಲ್ಲ, ಒಬ್ಬ ರಾಕ್ಷಸಿಯನ್ನ. ಸಂಸ್ಕಾರ ಇಲ್ಲದ ಈ ಮನೆಯಲ್ಲಿ ನನಗೂ ಇರೋಕೆ ಇಷ್ಟ ಇಲ್ಲ. ಅಜಯ್ ರಿಯಾಳ ಕಡೆಗೆ ತಿರುಗಿ, ರಿಯಾ, ನೀನು ಅಜ್ಜಂಗೆ ಭಿಕ್ಷುಕ ಅಂತ ಅಂದೆ ಅಲ್ವಾ? ನೆನಪಿಟ್ಟುಕೋ, ನಿನ್ನ ಅಪ್ಪ ಅಮ್ಮ ಕೂಡ ಒಂದು ದಿನ ಮುಪ್ಪಾಗುತ್ತಾರೆ. ಆವತ್ತು ನೀನು ನಮ್ಮನ್ನ ಎಲ್ಲಿಗೆ ಎಸೆಯುತ್ತೀಯಾ? ರಿಯಾ ಮೌನವಾದಳು. ಅವಳ ಕಣ್ಣಲ್ಲಿ ಮೊದಲ ಬಾರಿಗೆ ಭಯ ಮತ್ತು ಅಪರಾಧ ಪ್ರಜ್ಞೆ ಮೂಡಿತು. ಅಜಯ್ ರಾಮಕೃಷ್ಣಪ್ಪನವರ ಕೈ ಹಿಡಿದು, ಅಪ್ಪಾಜಿ, ನೀವು ಎಲ್ಲಿ ಇರ್ತಿರೋ ಅಲ್ಲೇ ನಾನು ಇರ್ತೀನಿ. ಈ ಅಹಂಕಾರದ ಬಂಗಲೆ ನಮಗೆ ಬೇಡ ಎಂದ. ಶಾಂತಮ್ಮ ಮೆಲ್ಲನೆ ನಕ್ಕರು. ಅಜಯ್, ಈಗ ನಿನಗೆ ಅರಿವಾಯಿತೆ? ಆದರೆ ನಿನ್ನ ಸಂಸಾರ ಒಡೆಯುವುದು ನನ್ನ ಉದ್ದೇಶವಲ್ಲ. ಶ್ವೇತಾ, ನೀನು ಒಬ್ಬ ತಾಯಿ. ನಿನ್ನ ಮಗಳ ಭವಿಷ್ಯ ನಿನ್ನ ಕೈಲಿದೆ. ನೀನು ಹಿರಿಯರನ್ನು ಗೌರವಿಸಿದರೆ ಮಾತ್ರ ನಿನ್ನ ಮಗಳು ನಿನ್ನನ್ನು ಗೌರವಿಸುತ್ತಾಳೆ. ಇದು ಜೀವನದ ಪಾಠ. ಶ್ವೇತಾ ಅಲ್ಲಿಯೇ ಕುಸಿದು ಕುಳಿತಳು. ಅವಳಿಗೆ ತನ್ನ ತಪ್ಪಿನ ಅರ್ಥವಾಯಿತು. ರಿಯಾ ಮೆಲ್ಲನೆ ಹೋಗಿ ತಾತನ ಕೈ ಹಿಡಿದುಕೊಂಡಳು. ಸಾರಿ ಗ್ರ್ಯಾಂಡ್ ಪಾ ಎಂದು ಅತ್ತಳು. ಆ ಕತ್ತಲ ರಾತ್ರಿಯಲ್ಲಿ ಅಮೆರಿಕದ ಪುಟ್ಟ ಹಳ್ಳಿಯಲ್ಲಿ ಒಂದು ಭಾರತೀಯ ಕುಟುಂಬ ಮತ್ತೆ ಒಂದಾಗುತ್ತಿತ್ತು. ಆದರೆ ಈ ಬಾರಿಯಲ್ಲಿ ಡಾಲರ್ಗಳ ಅಹಂಕಾರವಿರಲಿಲ್ಲ, ಕೇವಲ ಮಮತೆಯ ಮಳೆಯಿತ್ತು. ಶಾಂತಮ್ಮನವರ ಆ ಪುಟ್ಟ ಮನೆಯಲ್ಲಿ ಅಂದು ಸುರಿದ ಕಣ್ಣೀರು ಕೇವಲ ದುಃಖದ್ದಲ್ಲ, ಅದು ಪಶ್ಚಾತ್ತಾಪದ ಕಣ್ಣೀರಾಗಿತ್ತು. ಶ್ವೇತಾ ನೆಲದ ಮೇಲೆ ಕುಳಿತು ಅಳುತ್ತಿದ್ದರೆ ರಿಯಾ ತನ್ನ ತಾತನ ಕೈಯನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅಜಯ್ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ತಂದೆಯ ಕಣ್ಣುಗಳನ್ನ ನೇರವಾಗಿ ನೋಡುವ ಧೈರ್ಯ ಮಾಡಿದ. ಅಪ್ಪಾಜಿ, ಇಷ್ಟು ದಿನ ನಾನು ಅಂಧನಾಗಿದ್ದೆ. ಹಣ, ಅಂತಸ್ತು, ಪ್ರಮೋಷನ್ ಅಂತ ಓಡಾಡ್ತಾ ನನ್ನ ಮನೆಯ ಅಡಿಪಾಯವನ್ನೇ ಕಳೆದುಕೊಳ್ಳುತ್ತಿದ್ದೆ. ನನ್ನ ಮಗಳು ಇಂದು ನನ್ನನ್ನೇ ಪ್ರಶ್ನೆ ಮಾಡುವ ಸ್ಥಿತಿಗೆ ಬಂದಿದ್ದಾಳೆ ಎಂದರೆ ಅದಕ್ಕೆ ನನ್ನ ಅತಿಯಾದ ಮುದ್ದು ಮತ್ತು ನಿಮ್ಮನ್ನ ನಾನು ನಡೆಸಿಕೊಂಡ ರೀತಿನೇ ಕಾರಣ ಎಂದು ಹೇಳಿ ಅಜಯ್ ಗದ್ಗದಿತನಾದ. ರಾಮಕೃಷ್ಣಪ್ಪನವರು ಮಗನ ತಲೆ ಸವರಿದರು. ಮಗನೇ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳುವವನೇ ಮನುಷ್ಯ. ಇಲ್ಲಿ ನೋಡು, ಶಾಂತಮ್ಮ ನನಗೇನು ಸಂಬಂಧಿಯಲ್ಲ, ಆದರೂ ಇವಳು ತೋರಿಸಿದ ಮಮತೆ ನನ್ನ ಮನೆಯಲ್ಲಿ ಸಿಗಲಿಲ್ಲ. ಅದಕ್ಕೆ ಕಾರಣ ಸಂಸ್ಕಾರದ ಕೊರತೆ ಅಷ್ಟೇ. ಶ್ವೇತಾ ಮೆಲ್ಲನೆ ಎದ್ದು ಬಂದು ಶಾಂತಮ್ಮನವರ ಮುಂದೆ ಕೈ ಮುಗಿದು ನಿಂತಳು. ಶಾಂತಮ್ಮ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನ ಕೇವಲ ಒಬ್ಬ ಕೆಲಸದವಳು ಎಂದು ನೋಡಿದೆ. ಆದರೆ ನೀವು ಅಪ್ಪಾಜಿಗೆ ನೀಡಿದ ಗೌರವ, ನೀವು ಬೆಳೆಸಿಕೊಂಡಿರುವ ಆತ್ಮಗೌರವ ನನಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಈ ಐಷಾರಾಮಿ ಬಂಗಲೆಗಿಂತ ನಿಮ್ಮ ಈ ಪುಟ್ಟ ಮನೆ ಎಷ್ಟು ಪವಿತ್ರವಾಗಿದೆ ಎಂದು ಈಗ ಅರ್ಥವಾಗುತ್ತಿದೆ. ಶಾಂತಮ್ಮ ನಗುತ್ತಾ ಶ್ವೇತಾಳ ಕೈ ಹಿಡಿದರು. ಅಮ್ಮ ಶ್ವೇತಾ, ಹೆಣ್ಣು ಮನಸ್ಸು ಮಾಡಿದರೆ ಮನೆಯನ್ನು ನರಕ ಮಾಡಬಹುದು ಅಥವಾ ಸ್ವರ್ಗ ಮಾಡಬಹುದು. ನಿಮ್ಮ ಮಗಳಿಗೆ ನೀವು ಏನನ್ನು ಕಲಿಸಿಕೊಡುತ್ತೀರೋ ಅದೇ ಅವಳ ಭವಿಷ್ಯ. ಇಂದಿನಿಂದಲಾದರೂ ಅವಳಿಗೆ ನಮ್ಮ ಮಣ್ಣಿನ ಗುಣವನ್ನ ಕಲಿಸಿಕೊಡಿ. ರಿಯಾ ತಾತನ ಹತ್ತಿರ ಬಂದು, ಗ್ರ್ಯಾಂಡ್ ಪಾ, ನಾನು ಇನ್ನು ಮುಂದೆ ಕನ್ನಡ ಕಲಿಯುತ್ತೇನೆ. ನನ್ನ ಫ್ರೆಂಡ್ಸ್ ಹತ್ತಿರ ಕೂಡ ನಮ್ಮ ಕಲ್ಚರ್ ಬಗ್ಗೆ ಹೆಮ್ಮೆಯಿಂದ ಹೇಳುತ್ತೇನೆ. ಪ್ಲೀಸ್ ಮನೆಗೆ ಬನ್ನಿ ಎಂದು ಬೇಡಿಕೊಂಡಳು. ರಾಮಕೃಷ್ಣಪ್ಪನವರು ಅಜಯ್ನ ಮನೆಗೆ ಮರಳಿದರು. ಆದರೆ ಈ ಬಾರಿ ಅವರು ಕೇವಲ ಒಬ್ಬ ಅಜ್ಜನಾಗಿ ಅಲ್ಲ, ಆ ಮನೆಯ ಮಾರ್ಗದರ್ಶಕನಾಗಿ ಬಂದರು. ಮನೆಯಲ್ಲಿ ಕೆಲವು ಬದಲಾವಣೆಗಳಾದವು. ಮನೆಯಲ್ಲಿ ಪ್ರತಿದಿನ ಸಂಜೆ ಕನಿಷ್ಠ 1 ಗಂಟೆ ಎಲ್ಲರೂ ಕನ್ನಡದಲ್ಲೇ ಮಾತನಾಡಬೇಕು ಮತ್ತು ರಾಮಕೃಷ್ಣಪ್ಪನವರು ರಿಯಾಗೆ ಕನ್ನಡದ ಕಥೆಗಳನ್ನು ಹೇಳಿಕೊಡಬೇಕು ಎಂದು ಅಜಯ್ ನಿರ್ಧರಿಸಿದ. ವಾರಾಂತ್ಯದ ಪಾರ್ಟಿಗಳ ಬದಲು ಕುಟುಂಬದವರೆಲ್ಲರೂ ಸೇರಿ ಶಾಂತಮ್ಮನವರಂತಹ ಹಿರಿಯರ ಜೊತೆ ಸಮಯ ಕಳೆಯಲು ನಿರ್ಧರಿಸಿದರು. ಶಾಂತಮ್ಮನವರಿಗೆ ಮನೆ ಕೆಲಸಕ್ಕೆ ಹೋಗಲು ಕಷ್ಟವಾಗಬಾರದು ಎಂದು ಅಜಯ್ ಅವರಿಗೆ ಸಹಾಯವಾಗಲೆಂದು ಒಂದು ವ್ಯಾನ್ನ ವ್ಯವಸ್ಥೆ ಮಾಡಿದ. ಒಂದು ದಿನ ಬೆಳಿಗ್ಗೆ ಶ್ವೇತಾ ಪಂಚೆ ಮತ್ತು ಶಲ್ಯವನ್ನು ಅಪ್ಪಾಜಿಗೆ ತಂದುಕೊಟ್ಟು, ಅಪ್ಪಾಜಿ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ. ನೀವು ಪಂಚೆ ಉಟ್ಟುಕೊಂಡೇ ಬರಬೇಕು. ಅದೇ ನಮಗೆ ಹೆಮ್ಮೆ ಎಂದಳು. ರಾಮಕೃಷ್ಣಪ್ಪನವರ ಕಣ್ಣುಗಳಲ್ಲಿ ಕಣ್ಣೀರ ಹನಿಗಳು ಜಿನುಗಿದವು. ಕೆಲವು ತಿಂಗಳುಗಳ ನಂತರ ಅಜಯ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ. ಅಪ್ಪಾಜಿ, ಪ್ರತಿ ವರ್ಷ ನಾವು ಅಮೆರಿಕದಲ್ಲೇ ಇರೋದು ಬೇಡ. ವರ್ಷಕ್ಕೆ 2 ತಿಂಗಳು ನಾವು ಬೆಂಗಳೂರಿನ ನಮ್ಮ ಹಳೆಯ ಮನೆಗೆ ಹೋಗೋಣ. ರಿಯಾಗೆ ನಮ್ಮ ಗದ್ದೆ, ನಮ್ಮ ಜನ, ನಮ್ಮ ಹಬ್ಬಗಳು ಅಂದ್ರೆ ಏನು ಅಂತ ಹತ್ತಿರದಿಂದ ತಿಳಿಯಲಿ.
ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ರಿಯಾ ಓಡಿ ಹೋಗಿ ನೆಲಕ್ಕೆ ನಮಸ್ಕರಿಸಿದಳು. ಅವಳ ಈ ಬದಲಾವಣೆ ಕಂಡು ರಾಮಕೃಷ್ಣಪ್ಪನವರಿಗೆ ತಮ್ಮ ಪತ್ನಿ ಸರಸು ನೆನಪಾದಳು. ನೋಡಿದ್ಯಾ ಸರಸು, ಹಾದಿ ತಪ್ಪಿದ ಹಕ್ಕಿಗಳು ಮತ್ತೆ ಗೂಡಿಗೆ ಮರಳಿ ಬಂದಿವೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡರು. ಶಾಂತಮ್ಮ ಕೂಡ ಅವರ ಜೊತೆ ಬಂದಿದ್ದರು. ಅವರು ಅನಾಥಾಶ್ರಮವೊಂದಕ್ಕೆ ಸಹಾಯ ಮಾಡಲು ನಿರ್ಧರಿಸಿದ್ದರು. ಶ್ವೇತಾ ಮತ್ತು ರಿಯಾಗೆ ಹಣಕ್ಕಿಂತ ಮನುಷ್ಯ ಸಂಬಂಧಗಳು ಮುಖ್ಯ ಎಂಬ ಸತ್ಯದ ಅರಿವು ಅವರಿಗಾಗಿತ್ತು. ವೀಕ್ಷಕರೇ, ಸಂಸ್ಕೃತಿ ಎನ್ನುವುದು ಕೇವಲ ಉಡುಗೆ ಅಥವಾ ಭಾಷೆಯಲ್ಲ, ಅದು ನಮ್ಮ ಬೇರು. ಬೇರುಗಳನ್ನು ಕತ್ತರಿಸಿಕೊಂಡ ಮರ ಎಷ್ಟೇ ಸುಂದರವಾಗಿ ಕಂಡರೂ ಅದು ಒಣಗುವುದು ಖಚಿತ. ಹಿರಿಯರ ಆಶೀರ್ವಾದವೇ ಮನೆಯ ನಿಜವಾದ ಐಶ್ವರ್ಯ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.